ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಆ ರಸ್ತೆಯಲ್ಲಿ ಇಂದು ನಡೆದ ಆ ಭೀಕರ ರಕ್ತಪಾತದ ಘಟನೆಯ ನಿಖರವಾದ ಜಾಗ, ಸಮಯ ಮತ್ತು ಆ ಕರಾಳ ಸತ್ಯದ ವಿವರಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಘಟನೆಯನ್ನು ಕೇವಲ ಒಂದು ಅಪರಾಧ ಎಂದು ನೋಡಿ ದಾಟಿ ಹೋಗಲು ಸಾಧ್ಯವೇ ಇಲ್ಲ. ಯಾಕಂದರೆ ಇದರ ಆಳಕ್ಕೆ ಇಳಿದು ನೋಡಿದಾಗ ಇಬ್ಬರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು, ಎರಡು ಮುಸ್ಲಿಂ ಕುಟುಂಬಗಳ ನೂರಾರು ಅದ್ಭುತ ಕನಸುಗಳು ಒಂದೇ ಒಂದು ಕ್ಷಣದ ಶೈತಾನನ ವಿಕೃತ ಉನ್ಮಾದಕ್ಕೆ ಬಲಿಯಾಗಿ ಸ್ಮಶಾನ ಸದೃಶವಾಗಿರುವುದು ಇವತ್ತು ನಮ್ಮ ಇಡೀ ಉಮ್ಮತ್ತಿನ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತದೆ. ಬನ್ನಿ ಬಂಧುಗಳೇ, ನಾವಿಂದು ಮೊದಲು ಆ ಮುಗ್ಧ ಮುಸ್ಲಿಂ ಹೆಣ್ಣು ಮಗಳ ಹೆತ್ತವರ ಕಣ್ಣೀರು ಲೋಕಕ್ಕೆ ಹೋಗೋಣ. ಆ ಬಡ ತಾಯಿ ಮತ್ತು ತಂದೆ ತಾವು ಹಗಲಿರುಳು ಕಷ್ಟಪಟ್ಟು ತಮ್ಮ ಮಗಳು ಇಸ್ಲಾಮಿಕ್ ಚೌಕಟ್ಟಿನಲ್ಲಿ ದಿನವೂ ಹರಕತ್ತು ಮಾಡುತ್ತಾ ದೀನಿಯತ್ತು ಮತ್ತು ದುನಿಯಾವಿನ ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ತಮ್ಮ ಬದುಕಿಗೆ ಬೆಳಕಾಗುತ್ತಾಳೆ ಎಂಬ ನೂರಾರು ಸುಂದರ ಕನಸುಗಳ ಗೋಪುರವನ್ನೇ ಕಟ್ಟಿ ಆಕೆಯನ್ನು ಅತ್ಯಂತ ಆಸೆಯಿಂದ ಕೈಗೆ ಪುಸ್ತಕ ನೀಡಿ ಕಾಲೇಜಿಗೆ ಕಲಿಸಿಕೊಟ್ಟಿದ್ದರು. ಆ ಹೆಣ್ಣು ಮಗಳು ಕೂಡ ತನ್ನ ಹೆತ್ತವರ ಕಣ್ಣೀರನ್ನು ಒರೆಸಬೇಕು, ಮುಂದೆ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ಇಸ್ಲಾಮಿಕ್ ನಾರಿಯಾಗಿ ತಲೆ ಎತ್ತಿ ನಿಲ್ಲಬೇಕು ಎಂದು ತನ್ನ ಪುಟ್ಟ ಬ್ಯಾಗ್ನಲ್ಲಿ ಬರೀ ಪುಸ್ತಕಗಳು ಮಾತ್ರವಲ್ಲ, ತನ್ನ ಇಡೀ ಕುಟುಂಬದ ಭವಿಷ್ಯದ ಆಸೆಗಳನ್ನು ತುಂಬಿಕೊಂಡು ಹೆಜ್ಜೆ ಇಡುತ್ತಾ ಆ ರಸ್ತೆಯಲ್ಲಿ ಸಾಗುತ್ತಿದ್ದಳು. ಆದರೆ ಇನ್ನೊಂದು ಕಡೆ ಆ ಹಲ್ಲೆ ನಡೆಸಿದ ಯುವಕನ ಹೆತ್ತವರ ಕಥೆಯು ಇದಕ್ಕೆ ತಲು ಭಿನ್ನವಾಗಿರಲಿಲ್ಲ. ಅವರು ಕೂಡ ತಮ್ಮ ಮಗ ದೀನಿ ಉಲಮಾಗಳ ಸಮ್ಮುಖದಲ್ಲಿ ಬುದ್ಧಿವಂತನಾಗಿ ಬೆಳೆದು ಒಳ್ಳೆಯ ದಾರಿಯಲ್ಲಿ ಸಾಗಿ ವೃದ್ಧಾಪ್ಯದಲ್ಲಿ ತಮಗೆ ಆಸರೆಯಾಗುತ್ತಾನೆ ಮತ್ತು ಇಡೀ ಸಮಾಜದಲ್ಲಿ ಇಸ್ಲಾಮಿಕ್ ಗೌರವ ತಂದುಕೊಡುತ್ತಾನೆ ಎಂಬ ನವೀನ ಕನಸುಗಳು ಹೊತ್ತು ಹಗಲಿರುಳು ಪ್ರಾರ್ಥಿಸುತ್ತಿದ್ದರು. ಆದರೆ ಇವತ್ತು ಏನಾಯಿತು ನೋಡಿ, ದ್ವೇಷ, ಶೈತಾನನ ವಿಕೃತಿ, ಅಹಂಕಾರ ಮತ್ತು ಕೇವಲ ಒಂದು ಆಕರ್ಷಣೆಯ ನಿರಾಕರಣೆಯನ್ನು ಸಹಿಸಿಕೊಳ್ಳಲಾಗದೆ ಆ ಹುಡುಗಿಯ ಕ್ಷಣಿಕ ವಿಕೃತ, ಆ ಹುಡುಗನ ಕ್ಷಣಿಕ ವಿಕೃತ ಮನಸ್ಸು ಇಬ್ಬರ ಹೆತ್ತವರು ಇಡೀ ಜನ್ಮದ ಆಸೆಗಳನ್ನೇ ಸಾರ್ವಜನಿಕವಾಗಿ ರಸ್ತೆಯ ಮಧ್ಯೆ ರಕ್ತದ ಮಡುವಿನಲ್ಲಿ ಮುಳುಗಿಬಿಟ್ಟಿದೆ. ನೋಡಿ, ಘಟನೆ ನಡೆದ ಆ ನಿಖರವಾದ ಸ್ಥಳ ಯಾವುದು, ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದರು ಮತ್ತು ಇಂತಹ ಭೀಕರ ಸಾಮಾಜಿಕ ಪಿಡುಗುಗಳಿಗೆ ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಚೌಕಟ್ಟಿನ ನಾವು ಕಂಡುಕೊಳ್ಳಬೇಕಾದ ನೈತಿಕ ಪರಿಹಾರಗಳು ಏನು ಎಂಬ ಅತ್ಯಂತ ಅದ್ಭುತವಾದ ಮಾರ್ಗಸೂಚಿಗಳು ಈ ವಿಡಿಯೋದ ಕೊನೆಯಲ್ಲಿದೆ. ಹೌದು ವೀಕ್ಷಕರೇ, ದಾರಿಯ ಮಧ್ಯೆ ಹೊಂಚು ಹಾಕಿ ಆ ಅಮಾಯಕ ಮುಸ್ಲಿಂ ವಿದ್ಯಾರ್ಥಿನಿಯ ಮೇಲೆ ಮಚ್ಚಿನಿಂದ ಮನಬಂದಂತೆ ದಾಳಿ ನಡೆಸಿ ಆಕೆಯ ದೇಹದಿಂದ ರಕ್ತ ಹರಿಯುವಂತೆ ಮಾಡಿದ ಆ ದೃಶ್ಯವಿದೆಯಲ್ಲ, ಅದನ್ನು ನೆನಪಿಸಿಕೊಂಡರೆ ಕಲ್ಲು ಹೃದಯದವರು ಕಣ್ಣೀರುಡುತ್ತಾರೆ ಮತ್ತು ಕಬರಿನಲ್ಲಿ ಮಲಗಿದವರು ಬದುಕಿ ಬಂದು ಇಂದಿನ ಈ ಉಮ್ಮತ್ತಿನ ಘೋರ ಉನ್ಮಾದವನ್ನು ಕಂಡು ಮರುಗಬೇಕಾದ ಅಷ್ಟೊಂದು ದಾರುಣ ಪರಿಸ್ಥಿತಿ ಇಂದು ನಮ್ಮ ಕಣ್ಣ ಮುಂದೆ ಸೃಷ್ಟಿಯಾಗಿದೆ. ಕೃತ್ಯ ಎಸಗಿ ನೇರವಾಗಿ ಬಂಟ್ವಾಳ ಪೊಲೀಸ್ ಠಾಣೆಗೆ ತೆರಳಿ ಶರಣಾದ ಆ ಯುವಕ ತಾನು ಪ್ರಪಂಚದ ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಶರಣಾಗತಿಯ ಈ ನಾಟಕ ಆಡಿರಬಹುದು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ಲಜೂಲು ದುನ್ಯಾ ಅಹ್ವನು ಅಲಲ್ಲಾಹಿ ಮಿನ್ ಕತ್ಲಿ ರಜುಲಿನ್ ಮುಸ್ಲಿಮನ್. ಅಲ್ಲಾಹನ ದೃಷ್ಟಿಯಲ್ಲಿ ಇಡೀ ಜಗತ್ತು ವಿನಾಶಗೊಳ್ಳುವುದು ಒಬ್ಬ ಮುಸ್ಲಿಮನ್ನು ಅನ್ಯಾಯವಾಗಿ ಕೊಲ್ಲುವುದಕ್ಕಿಂತ ಅಥವಾ ಅವನ ರಕ್ತ ಹರಿಸುವುದಕ್ಕಿಂತಲೂ ಸಣ್ಣ ವಿಷಯವಾಗಿದೆ. ಇವತ್ತು ಕಾಮುಕತೆ, ಅಹಂಕಾರ ಮತ್ತು ದ್ವೇಷದ ಉನ್ಮಾದ ನೆತ್ತಿಗೇರಿ ಇಸ್ಲಾಂ ಕಲಿಸಿದ ತಾಳ್ಮೆ ಸಭ್ಯತೆಯನ್ನು ಮರೆತು ಹಾದಿ ತಪ್ಪುತ್ತಿರುವ ಯುವ ಪೀಳಿಗೆ ಯೋಚಿಸಿ. ಹೆತ್ತ ತಾಯಂದಿರ ಕರುಳು ಸೀಲಿ ಕಣ್ಣೀರು ಕೋಡಿಯಾಗಿ ಅರಿಯುವಂತೆ ಮಾಡಿದ ನೀವು ನಾಳೆ ಅಲ್ಲಾಹನ ಮುಂದೆ ಶ್ರೇಷ್ಠ ನ್ಯಾಯಾಲಯದ ಮುಂದೆ ನಿಂತಾಗ ಆ ರಕ್ತದ ಪ್ರತಿ ಹನಿಗೂ
ನಿನ್ನ ಬಳಿ ಏನು ಉತ್ತರವಿದೆ? ಈ ಘೋರ ಕರಾಳತೆಗೆ ಇವತ್ತು ನಮ್ಮ ಮುಂದೆ ಇರುವ ಏಕೈಕ ಮತ್ತು ಅತ್ಯಂತ ಅದ್ಭುತವಾದ ಪರಿಹಾರವೆಂದರೆ ಹೆತ್ತವರು ಇನ್ನು ಮುಂದಾದರೂ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಮನೆಯ ಒಳಗಡೆ ಬುದ್ಧಿ ಹೇಳುವುದನ್ನು, ಅವರಿಗೆ ಮಾತ್ರ ನಿರ್ಬಂಧ ಹೇರುವುದನ್ನು ನಿಲ್ಲಿಸಬೇಕು. ಬದಲಿಗೆ ಪ್ರತಿಯೊಂದು ಮುಸ್ಲಿಂ ಮನೆತನದಲ್ಲಿ ತಮ್ಮ ಗಂಡು ಮಕ್ಕಳಿಗೆ ಇಸ್ಲಾಮಿಕ್ ತಕ್ವ, ಅಲ್ಲಾಹನ ಭಯ, ಹಲಾಲ್ ಹರಾಮ್ಗಳ ಜ್ಞಾನ ಮತ್ತು ಬದುಕಿನಲ್ಲಿ ಬರುವ ಸೋಲು ಹಾಗೂ ನಿರಾಕರಣೆಗಳನ್ನು ಹೇಗೆ ಧಾರ್ಮಿಕವಾಗಿ ಗೌರವಯುತವಾಗಿ ಸ್ವೀಕರಿಸಬೇಕು ಎಂಬ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹಾಗೂ ಪ್ರತಿಯೊಂದು ಹೆಣ್ಣು ಮಗಳನ್ನು ತನ್ನ ಸ್ವಂತ ತಾಯಿ ಸಹೋದರಿಯಂತೆ ಗೌರವಿಸುವ ಗುಣವನ್ನು ಚಿಕ್ಕಂದಿಂದಲೇ ಉಣಬಡಿಸುವುದು ಮಾತ್ರ ಇಂದಿನ ಅತ್ಯಗತ್ಯ ಪರಿಹಾರವಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಧಾರ್ಮಿಕ ಮತ್ತು ನೈತಿಕತೆಯ ಶಿಕ್ಷಣದ ಕೊರತೆಯಾದಾಗ ಇಂತಹ ವಿಕೃತ ಮನಸ್ಸುಗಳು ಹುಟ್ಟಿಕೊಳ್ಳುತ್ತವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಚನ ಹೇಳುವಂತೆ, ಅಲ್ ಮುಸ್ಲಿಮು ಮನ್ ಸಲಿಮನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ, ಅಂದರೆ ಯಾರ ನಾಲಿಗೆ ಮತ್ತು ಕೈಗಳಿಂದ ಸಮಾಜದ ಇತರ ಜನರಿಗೆ ಯಾವುದೇ ತೊಂದರೆ ಅಥವಾ ಹಿಂಸೆ ಆಗುವುದಿಲ್ಲವೋ ಅವನೇ ನಿಜವಾದ ಮುಸ್ಲಿಮನಾಗಿದ್ದಾನೆ. ಆದ್ದರಿಂದ ಇನ್ನು ಮುಂದಾದರೂ ಯಾವುದೇ ಮುಸ್ಲಿಂ ಹೆಣ್ಣು ಮಗಳ ಸುಂದರ ಕನಸುಗಳು ಹೀಗೆ ಸಾರ್ವಜನಿಕ ರಸ್ತೆಯಲ್ಲಿ ರಕ್ತ ಸಿಕ್ತವಾಗಿ ಮಣ್ಣು ಪಾಲಾಗಬಾರದು. ಎಂದರೆ ಇಡೀ ಮಹಲ್ಲತ್ತು ಮತ್ತು ಸಮಾಜ ಎಚ್ಚೆತ್ತುಕೊಳ್ಳಬೇಕು. ಇಸ್ಲಾಮಿನ ನೈಜ ಮೌಲ್ಯಗಳನ್ನು ಯುವಕರ ಹೃದಯದಲ್ಲಿ ಬಿತ್ತಬೇಕು ಮತ್ತು ಪ್ರತಿಯೊಬ್ಬ ಹೆಣ್ಣಿಗೂ ಸುರಕ್ಷಿತವಾದ ನಾಲೆಯನ್ನು ನಿರ್ಮಿಸಿಕೊಡಬೇಕಾಗಿದೆ. ಅಲ್ಲಾಹನು ತಮ್ಮ ಇಡೀ ಸಮಾಜಕ್ಕೆ ಸನ್ಮಾರ್ಗವನ್ನು ತೋರಿಸಲಿ ಮತ್ತು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಲಿ. ಮತ್ತು ನಮ್ಮಿಂದ ಮರಣ ಹೊಂದಿದ ಆ ಹೆಣ್ಣು ಮಗಳು ಪಾಪ ಬಹಳ ದುಃಖ ಆಗ್ತಾ ಇದೆ. ಆ ಹೆಣ್ಣು ಮಗಳು ದೊಡ್ಡ ಕನಸಿನಿಂದ ಕಾಲೇಜಿಗೆ ಹೊರಟ ಮಗಳು ಪಾಪ ಸಂಜೆ ವೇಳೆ ಮನೆಯಲ್ಲಿ ಕಾಯುತ್ತಿದ್ದ ತಂದೆ ತಾಯಿಯವರಿಗೆ ಕೇಳಿದ ಆ ಒಂದು ದುಃಖ ವಾರ್ತೆ ಹೇಗೆ ಸಹಿಸಿದು? ನಮ್ಮ ಮಕ್ಕಳೆಂದರೆ ನಮ್ಮ ಜೀವಕ್ಕಿಂತಲೂ ದೊಡ್ಡದು ನಮ್ಮ ಮಕ್ಕಳಾಗಿದ್ದಾರೆ. ಅವರ ಮನೆಯಿಂದ ಹೊರಟು ಹಿಂತಿರುಗಿ ಬರುವ ತನಕ ಹೆತ್ತವರಿಗೆ ಆ ಮಗಳದ್ದೇ ನೆನಪಾಗಿರುತ್ತದೆ. ಪ್ರತ್ಯೇಕವಾಗಿ ಗಂಡು ಮಕ್ಕಳಿಂದಲೂ ಹೆಣ್ಣು ಮಕ್ಕಳೆಂದರೆ ಬಹಳ ಪ್ರೀತಿ, ಬಹಳ ಜಾಗ್ರತೆ. ಎಲ್ಲಿ ಹೋದರೂ ಸ್ವಲ್ಪ ತಡವಾದರೂ ಅವರು ಬಹಳ ದುಃಖಿತರಾಗುತ್ತಾರೆ. ನೋಡಿ, ಈ ಅವಸ್ಥೆ ನೋಡುವಾಗ ಬಹಳ ಬೇಸರವಾಗ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಬಹಳ ದುಃಖದ ಸಂಗತಿ ಎಂದರೆ ಇಬ್ಬರು ಮುಸ್ಲಿಂ ಸಮುದಾಯ ನೋಡಿ, ನಮ್ಮ ಉಮ್ಮತ್ ಇಂತಹ ನಮ್ಮ ಉಮ್ಮತ್ತೆಂದರೆ ಇತರ ಸಮುದಾಯಕ್ಕೆ ಮಾದರಿಯಾಗಬೇಕಾದವರು. ನಮ್ಮನ್ನು ಕಂಡು ಇತರ ಸಮುದಾಯದವರು ಕಲಿಯಬೇಕಾದರೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯವನ್ನು ನೋಡುವಾಗಲೇ ಜನರು ಹೆದರುತ್ತಾರೆ. ಅಲ್ಲಾಹು ನಮ್ಮ ಸಮುದಾಯಕ್ಕೆ ಇಜ್ಜತ್ ನೀಡಲಿ. ಅಲ್ಲಾಹು ಆ ಹೆಣ್ಣು ಮಗಳಿಗೆ ಅಲ್ಲಾಹು ಮಗಫಿರತ್ ನೀಡಲಿ. ಎಲ್ಲರೂ ಪ್ರಾರ್ಥಿಸಿ. ಇಂತಹ ಘಟನೆ ಕೇಳುವಾಗ ಬಹಳ ಬೇಸರ ಆಗ್ತಾ ಇದೆ. ಅಲ್ಲಾಹು ನಮ್ಮೆಲ್ಲರನ್ನು ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.